ವೆಲ್ಕಮ್ ಬ್ಯಾಕ್. ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರದ್ದು ಎನ್ನಲಾದ ಒಂದು ಆಡಿಯೋ ನಿನ್ನೆಯಿಂದಂತೂ ಫುಲ್ ವೈರಲ್ ಆಯಿತು. ಈ ವಿಚಾರಕ್ಕೆ ಖುದ್ದು ನಳಿನ್ ಕುಮಾರ್ ಕಟೀಲ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಡಿಯೋಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತೀನಿ, ತನಿಖೆ ಆಗಬೇಕು, ತನಿಖೆ ಬಳಿಕ ಆಡಿಯೋದ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ ಮಂಗಳೂರಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆ ಕೊಟ್ಟರು. ಅಷ್ಟೇ ಅಲ್ಲ, ನ್ಯಾಯಾಲಯದ ಮೊರೆ ಹೋಗೋ ಚಿಂತನೆ ಮಾಡ್ತಿದ್ದೀನಿ, ಎಲ್ಲದಕ್ಕೂ ತನಿಖೆ ಬಳಿಕ ಉತ್ತರ ಕೊಡ್ತೀನಿ ಎಂದರು ನಳಿನ್ ಕುಮಾರ್ ಕಟೀಲ್ ಅವರು. ಅವ್ರೇನು ಮಾತಾಡಿದ್ರು ಬನ್ನಿ ನೋಡೋಣ. ನಮಗೆ ಈಗಾಗಲೇ ನಾನು ಅದಕ್ಕೆ ಸ್ಪಷ್ಟೀಕರಣಗಳನ್ನು ಕೊಟ್ಟಿದ್ದೇನೆ. ಅದಕ್ಕೂ ನನಗೂ ಯಾವುದೇ ಸಂಬಂಧಗಳಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಇವತ್ತು ಪತ್ರ ಬರಿತೇನೆ ಮತ್ತು ಅದರ ಪೂರ್ಣ ತನಿಖೆ ಆಗಬೇಕು ಅನ್ನುವಂಥದ್ದು ಆಗ್ರಹಿಸ್ತೇನೆ. ತನಿಖೆಯಿಂದೆಲ್ಲ ಹೊರಬರಲಿ, ಸತ್ಯಾಸತ್ಯತೆಗಳು ಹೊರಬರಲಿ. ಈ ರೀತಿಯ ಪ್ರಕರಣಗಳು ಹಿಂದೆ 10 ಆಗಿದೆ ಇಂಥದ್ದು ರಾಜಕಾರಣದಲ್ಲಿ, ಸರಿಯಲ್ಲ. ಹಾಗಾಗಿ ತನಿಖೆಗೆ ನೋಡಿ, ನಮ್ಮಲ್ಲಿ ನಾಯಕತ್ವ ಆಗಲಿ ಬೇರೆ ಯಾವುದೇ ಬದಲಾವಣೆಗಳ ಚರ್ಚೆಗಳೇ ಇಲ್ಲ. ಹಾಗೆ ಈ ವಿಷಯ ಅಪ್ರಸ್ತುತ. ಎರಡನೇದು, ನಮಗೆ ನಮ್ಮ ಪಾರ್ಟಿಗೆ ಆತ್ಮ ಯಡಿಯೂರಪ್ಪನವರು ನಮ್ಮ ಸರ್ವಸಮ್ಮತಿಯ ನಾಯಕ, ನಮಗೆಲ್ಲರಿಗೂ ಹಿರಿಯರು. 16 ವರ್ಷಗಳ ಹೋರಾಟದಿಂದ ಪಾರ್ಟಿಯನ್ನು ಎಷ್ಟೆತ್ತರಕ್ಕೆ ಬೆಳೆಸ್ಯಾರ. ಈಶ್ವರಪ್ಪ ಮತ್ತು ಜಗದೀಶ್ ಶೆಟ್ಟರ್ 2 ಕಣ್ಣುಗಳಿದ್ದಾಗೆ. ಅವರೆಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಪಾರ್ಟಿ ನಡೀತದೆ, ನಮ್ಮ ಸರ್ಕಾರಗಳು ನಡೀತದೆ. ಅಂಥ ಅನುಭವಗಳ ಕಾರಣಕ್ಕೋಸ್ಕರ ಪಾರ್ಟಿ ಸರ್ಕಾರ ನಡೀತದೆ. ಹಾಗಾಗಿ ಇಂಥ ಯಾವುದೇ ಮಾತುಕತೆಗಳು ನಮ್ಮ ಪಾರ್ಟಿಯಲ್ಲಿಲ್ಲ, ಚರ್ಚೆ ಆಗಿಲ್ಲ. ಎಲ್ಲೂ ಅಂಥ ವಿಷಯಗಳು ನಮ್ಮ ಒಳಗೆ ಚರ್ಚೆಗಳಿಲ್ಲ ಮತ್ತು ನನ್ನ ಹಂತದಲ್ಲಂತೂ ಇದು ಪ್ರಶ್ನೆಯೇ ಇಲ್ಲ. ಹಾಗಾಗಿ ಇದರ ಸತ್ಯಾಸತ್ಯತೆಗಳು ಹೊರಬರಬೇಕು. ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರದ್ದು ಎನ್ನಲಾದ ಆಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ಕೊಟ್ಟರು ಸಚಿವ ಈಶ್ವರಪ್ಪನವರು. ಈ ಆಡಿಯೋ ಅವರದ್ದಲ್ಲ ಎಂದಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸುರೇಶ್ ಕುಮಾರ್, ನಳಿನ್ ಕುಮಾರ್ ಕಟೀಲ್ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಇದು ಅವರದ್ದಲ್ಲ, ವಿಚಾರಣೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಯಾವುದೇ ಹೊರಳಿಲ್ಲ ಅಂತ ಕೂಡ ಹೇಳಿಕೆ ಕೊಟ್ಟರು. ನಳಿನ್ ಕುಮಾರ್ ಹೇಳೇ ಬಿಟ್ಟಿದ್ದಾರೆ, ಅದ್ರ ಬಗ್ಗೆನೂ ತನಿಖೆ ಆಗ್ಬೇಕು ಅಂತ ಯಾರು ಅನುಮಾನ ವ್ಯಕ್ತಪಡಿಸಿದ್ರೆ ಅದು ತನಿಖೆ ಆಗಲಿ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ನಳಿನ್ ಕುಮಾರ್ ಅವರ ಹೇಳಿಕೆಗೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೇನೆ. ಅವರ ವೈರಲ್ ಅನ್ನ ಯಾರು ಅನುಕರಣೆ ಮಾಡಿದ್ದಾರೆ, ಯಾವ ಕಾರಣಕ್ಕೂ ಕೂಡ ಇದು ಸತ್ಯ ಅಲ್ಲ, ಇಷ್ಟು ಮಾತ್ರ ಸ್ಪಷ್ಟ ಹೇಳ್ತೇನೆ. ತನಿಖೆ ಆಗ್ಬೇಕು ಅಂತ ನಳಿನ್ ಕುಮಾರ್ ಹೇಳಿದ್ದಕ್ಕೆ ಇಡೀ ರಾಜ್ಯದ ದೇಶದ ಜನರಿಗೆ ಸ್ಪಷ್ಟತೆ ಬೇಕು. ರಾಜ್ಯದ ಅಧ್ಯಕ್ಷ ರೀತಿ ಮಾತಾಡಕ್ಕೆ ಸಾಧ್ಯನೇ ಇಲ್ಲ. ಅದು ಸ್ಪಷ್ಟತೆ ಕೊಡೋದಕ್ಕೋಸ್ಕರ ತನಿಖೆ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಈ ಒಂದು ಮಂತ್ರಿ ಸ್ಥಾನ ಹೋದ್ರೆ ಒಂದು ಊಟ ಕಿತ್ಕೊಂಡೋದಂಗೆ, ಇದ್ರ ಬಗ್ಗೆ ನಂದೇನು ನನಗೆ ಬೇಸರ ಇಲ್ಲ. ಆದ್ರೆ ಮತ್ತೆ ಹೇಳ್ತೇನೆ, ಈ ಹಿಂದೂ ಸಮಾಜದ ವಿಚಾರ, ದೇಶದ ವಿಚಾರ, ಕೊನೆ ಮುಸ್ಲಿಮರ ತನಕ ಕೂಡ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಳಿನ್ ಕುಮಾರ್ ಕಟೀಲ್ ಅವರು ರಾತ್ರಿ 11 ಗಂಟೆಗೆ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನನ್ನ ಧ್ವನಿಯನ್ನ ಯಾರೋ ಅನುಕರಿಸಿ ಒಂದು ಕೃತ್ಯನ ಮಾಡಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ನಮ್ಮ ರಾಜ್ಯದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಬಹಳ ಸ್ಪಷ್ಟಪಡಿಸಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳನ್ನ ವಿಚಾರಣೆ ಮಾಡಿ ತನಿಖೆ ಮಾಡಲಿಕ್ಕೆ ಆದೇಶ ಕೊಡಬೇಕು ಅಂತ ಕೂಡ ಕೇಳಿಕೊಂಡಿದ್ದಾರೆ. ಸೊ ರಾಜ್ಯದ ಅಧ್ಯಕ್ಷರೇ ಸ್ಪಷ್ಟೀಕರಣ ಕೊಟ್ಟಿರುವಾಗ ಈ ಪ್ರಕರಣದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಅನ್ಸುತ್ತೆ. ಸಿಎಂ ಬದಲಾವಣೆ ಚರ್ಚೆ ಬಗ್ಗೆ ಚರ್ಚೆ ಆಗ್ತದೆ 26 ರಾಜ್ಯ. ಆ ತರದ್ ಏನು ಇಲ್ಲ ರೀ, ಆ ತರ ಏನು ಇಲ್ಲ. ಅವರು 26ನೇ ತಾರೀಕು ಒಂದು ಶಾಸಕಾಂಗ ಪಕ್ಷ ಸಭೆ ಕರೆದಿದ್ದಾರೆ. ಇದು ಜನರಲ್ಲಿ ಇದು ಚರ್ಚೆ ಆಗ್ತಾ ಇದೆ ಹೊರತು ಆ ತರದ್ ಯಾವುದೂ ಇಲ್ಲ. ಒಂಥರ ಸುದ್ದಿಗಳು